ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಸಿಹಿ ಕುಂಬಳಕಾಯಿಯಿಂದ ಪ್ಯಾನ್ ಕೇಕ್ ಏಕೆ ಸುಲಭವಾಗಿ ಮಾಡಬಹುದಂತ ಹೇಳಿಕೊಡ್ತೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಅರ್ಧ ಸಿಹಿ ಕುಂಬಳಕಾಯಿಯನ್ನು ಸ್ಲೈಸ್ ಮಾಡಿ ಇಟ್ಟಿದ್ದೇನೆ. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕುದಿ ಬರುವವರೆಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಸಹ ಇಡ್ಬೋದು, ಲೋ ಫ್ಲೇಮಲ್ಲಿ ಸಹ ಇಡ್ಬೋದು. ಈಗ ನಾನು ಸ್ಲೈಸ್ ಮಾಡಿರುವ ಸಿಹಿ ಕುಂಬಳಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿದ್ದೇನೆ. ಅದಕ್ಕೆ ಒಂದು 15 ಪೆಪ್ಪರ್ ಹಾಕಿದ್ದೇನೆ ಮತ್ತು ಸ್ವಲ್ಪ ಅರಿಶಿನ ಹುಡಿ ಹಾಕಿ ನಾನು ಮಿಕ್ಸಿ ಮಾಡಿ ತರ್ತೇನೆ. ಇದು ತುಂಬ ಸುಲಭವಾದ ವಿಧಾನ ಫ್ರೆಂಡ್ಸ್, ಯಾಕೆಂದರೆ ಇದು ಸ್ವಲ್ಪ ಖಾರ ಸಹ ಇರ್ತದೆ ಮತ್ತು ಸಿಹಿ ಸಹ ಇರ್ತದೆ. ನೋಡಿ, ನಾನು ಈಗ ಸ್ಲೈಸ್ ಮಾಡಿರುವ ಸಿಹಿ ಕುಂಬಳಕಾಯಿ, ಪೆಪ್ಪರ್ ಮತ್ತು ಅರಿಶಿನ ಹುಡಿಯನ್ನು ಮಿಕ್ಸಿ ಮಾಡಿ ತರ್ತೇನೆ. ಇದಕ್ಕೆ ನೀರು ಹಾಕಬೇಕಂತಿಲ್ಲ. ಒಂದು ಬಾಣಲೆಯಲ್ಲಿ ನಾನು ಅರ್ಧ ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೇನೆ. ಅರ್ಧ ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ನೀರು ಆ್ಯಡ್ ಮಾಡಬೇಕು. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಅರ್ಧ ಕಪ್ ನೀರು ಆ್ಯಡ್ ಮಾಡಿದ್ದೇನೆ. ಇದನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು ಮತ್ತು ಇದು ದಪ್ಪ ಅದಕ್ಕೆ ಬರುವವರೆಗೆ ಮಡಚ್ತಾ ಇಡಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸ್ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಡುವುದನ್ನು ಮರಿಬೇಡಿ. ನೋಡಿ, ಕೇವಲ ಅರ್ಧ ಕಪ್ಗೆ ಅರ್ಧ ಕಪ್ ನೀರು ಹಾಕಿ ಇಟ್ಟಿದ್ದೇನೆ. ಒಂದು 3-4 ನಿಮಿಷದಲ್ಲಿ ಇದು ದಪ್ಪ ಅದಕ್ಕೆ ಬರ್ತದೆ. ನಮ್ಮ ರೈಸ್ ಮಿಶ್ರಣ ದಪ್ಪ ಅದಕ್ಕೆ ಬರ್ತುಂಟು. ನೋಡಿ, ಆಲ್ಮೋಸ್ಟ್ ದಪ್ಪ ಅದಕ್ಕೆ ಬರ್ತುಂಟು. ಹೀಗೆ ಮಗ್ಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿತದೆ. ಓಕೆ, ನಮ್ಮ ಮಿಶ್ರಣ ಆಲ್ಮೋಸ್ಟ್ ರೆಡಿ ಆಗಿದೆ. ಹೀಗೆ ಏನು ಮಾಡಬೇಕಂದ್ರೆ, ಇದಕ್ಕೆ ನಾವು ಆಲ್ರೆಡಿ ಮಿಕ್ಸಿ ಮಾಡಿಟ್ಟಿರುವಂತಹ ಸಿಹಿ ಕುಂಬಳಕಾಯಿ ಮಿಶ್ರಣವನ್ನು ಆ್ಯಡ್ ಮಾಡಬೇಕು. ಫಟ್ ಅಂತ ಈ ರೆಸಿಪಿ ಮನೆಯಲ್ಲಿ ರೆಡಿ ಮಾಡ್ಬೋದು ನಿಮಗೆ. ಇದಕ್ಕೆ ನಾನು ಒಂದು 4-5 ಟೀ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ತಿದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಸಕ್ಕರೆ ಹಾಕ್ಬೋದು. ನಾನು 4-5 ಟೀ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ತಿದ್ದೇನೆ. ನಮ್ಮ ಮಿಶ್ರಣ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾನು ಈಗ ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಟಿರುವಂತಹ ಸಿಹಿ ಕುಂಬಳಕಾಯಿ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೇನೆ. ಬೇಕಿದ್ದರೆ ನಿಮಗೆ ಮಿಕ್ಸಿ ಮಾಡುವಾಗ ಸ್ಲೈಸ್ ಆಗಿ ಮಿಕ್ಸಿ ಮಾಡ್ಬೋದು, ಇಲ್ಲದ್ರೆ ಸ್ವಲ್ಪ ಮಿಕ್ಸಿ ಮಾಡ್ಬೋದು. ಯಾಕೆಂದರೆ ತಿನ್ನುವಾಗ ನಿಮಗೆ ಅದರ ಟೇಸ್ಟ್ ಸಿಗಬೇಕಾದ್ರೆ ಸ್ಲೈಸ್ ಆಗಿ ಮಿಕ್ಸ್ ಮಾಡುವ ಅಗತ್ಯ ಇಲ್ಲ. ನಾನು ಮಿಕ್ಸಿ ಮಾಡಿಟ್ಟಿರುವಂತಹ ಸಿಹಿ ಕುಂಬಳಕಾಯಿಯ ಮಿಶ್ರಣವನ್ನು ರೈಸ್ ಮಿಶ್ರಣಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಇದನ್ನು ಸಹ ಒಂದು 3-4 ನಿಮಿಷಗಳ ಕಾಲ ಮಗಿಸ್ತಾ ಇರಬೇಕು. ಫ್ರೆಂಡ್ಸ್, ಈ ರೆಸಿಪಿಯನ್ನು ಕೇವಲ 15 ನಿಮಿಷದಲ್ಲಿ ನಿಮ್ಮ ಮನೆಯಲ್ಲಿ ದಿಢೀರ್ ಅಂತ ತಯಾರಿಸ್ಬೋದು. ಇದು ಬೆಳಿಗ್ಗೆಯ ಉಪಹಾರಕ್ಕೆ ಸಹ ಒಳ್ಳೆಯ ರೆಸಿಪಿ ಮತ್ತು ಸಂಜೆಯ ಸ್ನ್ಯಾಕ್ಸ್ಗೆ ಸಹ ಒಳ್ಳೆಯ ಹೆಲ್ದಿ ರೆಸಿಪಿ. ಇದನ್ನು ಹೀಗೆ ಮಿಕ್ಸ್ ಮಾಡಿ ಮಗಿಸ್ತಾ ಇರಬೇಕು. ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟವಾಗ್ತದೆ. ವೆರಿ ಹೆಲ್ದಿ, ಡಿಲಿಷಿಯಸ್ ಪ್ಯಾನ್ ಕೇಕ್ ಅಂತ ಹೇಳ್ತೇನೆ. ಇದು ಸುಲಭವಾಗಿ ಮಾಡುವಂತಹ ವಿಧಾನ. ಇದನ್ನು ನೀವು ಮನೆಯಲ್ಲಿ ಮಾಡಿದರೆ ಹಾಗೆಯೇ ತಿನ್ಬಹುದು, ಇಲ್ಲದಿದ್ದರೆ ಚಟ್ನಿ ಅಥವಾ ಯಾವುದಾದ್ರೂ ಸಾಂಬಾರು ಬಳಸಿ ಸಹ ತಿನ್ಬಹುದು. ನಮ್ಮ ಮಿಶ್ರಣ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾವು ಆಲ್ರೆಡಿ ಇಟ್ಟಿದ್ವಿ ಇಡ್ಲಿ ಪಾತ್ರೆ, ಅದರಲ್ಲಿ ನೀರು ಕುದಿ ಬಂದ ನಂತರ ಒಂದು ಪ್ಲೇಟಿಗೆ ಈ ಮಿಶ್ರಣವನ್ನು ಹಾಕಿ ಇಡ್ಲಿ ಬಾಣಲೆಯ ಒಳಗೆ ಇಡಬೇಕು.
ನೋಡಿ, ಒಂದು ಬಟ್ಟಲ್ ಇಲ್ಲದ್ರೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಆ ಮಿಶ್ರಣವನ್ನು ಹಾಕಿ ಇಡ್ಲಿ ಪಾತ್ರೆಯ ಒಳಗೆ ಇಟ್ಟು ಅದರ ಬಾಯಿ ಮುಚ್ಚಿ 5ರಿಂದ 10 ನಿಮಿಷ ಹಾಗೇ ಬಿಡಬೇಕು. ನಮ್ಮ ಟೇಸ್ಟಿ ಡಿಲಿಷಿಯಸ್ ಸಿಹಿ ಕುಂಬಳಕಾಯಿಯ ಪ್ಯಾನ್ ಕೇಕ್ ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ತುಂಬ ಹೆಲ್ದಿ, ಟೇಸ್ಟಿ, ಡಿಲಿಷಿಯಸ್ ಫುಡ್. ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗ್ತದೆ. ಇತರರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.